ಬನಾನಾ, ಮೋಸಂಬಿ, ಜಗತ್ತಿನಲ್ಲಿರುವಂತ ಎಲ್ಲಾ ಕಂಪನಿ ಮೊಬೈಲ್ ಮಾತ್ರ ಇರುತ್ತಾನೆ. ನಿಮಗೆ ಮೊಬೈಲ್ ಅವಶ್ಯಕತೆ ಇದೆಯಾ? ಇದೇ ಬಂಧುಗಳೇ. ಆದರೆ ನನ್ನ ವಾದ ಇಷ್ಟೇ, ಅದನ್ನ ಎಷ್ಟು ಬೇಕು ಅಷ್ಟು ಬಳಸ್ತಾ ಇಲ್ಲ ಅಂತ ನೋಡಿ. ಬುಕ್ಗೂ ಮತ್ತೆ ಮೊಬೈಲ್ ಇರ್ತಕ್ಕಂಥ ವ್ಯತ್ಯಾಸ ಬಂಧುಗಳೇ. ಪುಸ್ತಕ ಹೇಳ್ತದೆ, ನೋಡು ಇವತ್ತು ನೀನು ನನ್ನನ್ನ ತಲೆ ತಗ್ಗಿಸಿ ಓದು, ನಾಳೆ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಏನು ಹೇಳ್ತದೆ, ನೋಡಿ ಇವತ್ತು ನೀನು ನನ್ನನ್ನು ತಲೆ ತಗ್ಗಿಸಿ ನೋಡ್ತಾ ಇರು, ನಾಳೆ ನಾನು ನಿನ್ನನ್ನು ತಲೆ ಎತ್ತದಂತೆ ಚಂದ್ರಲೋಕಕ್ಕೆ ಒಯ್ದು ಪಾತಾಳಕ್ಕೆ ಸುತ್ತಿನಂತೆ ಮೊಬೈಲ್ ಹೇಳ್ತದೆ. ಈಗ ಹೇಳಿ, ಬುಕ್ ಶ್ರೇಷ್ಠನ ಮೊಬೈಲ್ ಶ್ರೇಷ್ಠನ? ತಾವೆಲ್ಲರೂ ಕೂಡ ಪುಸ್ತಕ ಪ್ರೇಮಿಗಳಾಗಬೇಕೇ ಹೊರತು ನಮ್ಮ ಜೀವನಕ್ಕೆ ಮಾರಕವಾಗಿರುವಂಥ ಮೊಬೈಲ್ ಮತ್ತು ಟಿವಿಯಿಂದ ದೂರ ಇರೋಣ. ಪಾಸಿಟಿವ್ ಥಿಂಕ್ ಮಾಡ್ಬೇಕಾ, ನೆಗೆಟಿವ್ ಥಿಂಕ್ ಮಾಡ್ಬೇಕಾ? ನೋಡಿ, ಜೀವನವೇ ಒಂದು ಹೋರಾಟದ ಬದುಕು ಬಂಧುಗಳೇ. ಈ ಹೋರಾಟ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಆದರೆ ಬದುಕು ನಮ್ಮ ಕೈಯಲ್ಲಿದಲ್ವಾ? ನಮ್ಮ ಜೀವನ ಹೇಗಿರ್ಬೇಕು? ನಮ್ಮ ಜೀವನ ಹೇಗಿರ್ಬೇಕ್ರಿ? ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುತ್ತಿರ್ಬೇಕಲ್ವಾ? ಸರ್ ನೋ. ನೋಡಿ, ನನ್ನಿಂದ ಏನೋ ಆಗೋದಿಲ್ಲ ಅಂತ ನೆಗೆಟಿವ್ ಥಿಂಕ್ ಬೇಡ. ಎಷ್ಟೇ ಕಷ್ಟಗಳು ಬರಲಿ, ಧೈರ್ಯ ಸರ್ವತ್ರ ಸಾಧನವನ್ನು. ಹಾಗೆ ಯಾರು ಆತ್ಮವಿಶ್ವಾಸದಿಂದ ಪಾಸಿಟಿವ್ ಥಿಂಕ್ ಮಾಡ್ತಾರೆ ಸಾಧಕರಾಗ್ತಾರೆ. ತಾವು ಯಾರು ಚಿಂತೆ ಮಾಡಬೇಡಿ, ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ಭಗವಂತ ನನಗೆ ಕಷ್ಟವನ್ನು ಕೊಡೋ ಬೇಡ ಅಂತ ಹೇಳೋದಿಲ್ಲ, ಬಟ್ ಅದು ಎದುರಿಸುವಂತ ಶಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡಿ ಸಾಧಕರಾಗ್ತೀರಾ. ಹಾರ್ಡ್ ವರ್ಕ್ ಮಾಡ್ಬೇಕಾ, ಸ್ಮಾರ್ಟ್ ವರ್ಕ್ ಮಾಡ್ಬೇಕಾ? ನೋಡಿ, ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ ಬಂಧುಗಳೇ. ನಾನು ಹೇಳ್ತೇನೆ ಶ್ರಮಮೇವ ಜಯತೆ. ಕಷ್ಟಪಟ್ಟರೆ ಏನು ಬೇಕಾದ್ರೆ ಸಾಧಿಸ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅನ್ನೋ ಹಾಗೆ ತಾವೆಲ್ಲರೂ ಒಂದು ಗುರಿ ಇಟ್ಟುಕೊಳ್ಳಿ, ಆ ಗುರಿಯ ಕಡೆಗೆ ಪ್ರಯತ್ನ ಮಾಡಬೇಕು. ಏಕಾಗ್ರತೆ ಬೆಳೆಸ್ಕೋಬೇಕಾ? ಏನ್ ಮಾಡ್ಬೇಕು? ಏಕಾಗ್ರತೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಬಿಗ್ ಬಾಸ್ ನೋಡ್ಬೇಕಾ? ಬಿಗ್ ಬಾಸ್ ಅಲ್ಲ, ಅದು ಬಿಗ್ ಲಾಸ್. ಅದು ಯೋಗ ಮಾಡ್ಬೇಕಾ? ಸರ್ ನೋ. ಧ್ಯಾನ ಮಾಡ್ಬೇಕಾ? ಪ್ರಾಣಾಯಾಮ ಮಾಡ್ಬೇಕು ತಾನೆ ಬಂಧುಗಳೇ. ಅಸಾಧ್ಯವಾದದನ್ನ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇರೋದು ಅವುಗಳಿಗೆ ಬಿಟ್ರೆ ಬೇರೆ ಅದಕ್ಕೂ ಇಲ್ಲ. ವಿವೇಕಾನಂದರು, ಬಸವಣ್ಣವರು, ಅಂಬೇಡ್ಕರ್, ಗಾಂಧೀಜಿ, ಬುದ್ಧ ಇವರೆಲ್ಲ ಮಹಾನ್ ಚಿಂತಕರುಗಳು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣವೇ ಯೋಗ ಮತ್ತು ಧ್ಯಾನ. ನಾಳೆಯಿಂದ ನೀವೆಲ್ಲರೂ ಕೂಡ ಬೆಳಿಗ್ಗೆ ಬೇಗ ಎದ್ದು 1 ಗಂಟೆಗಳ ಕಾಲ ಯೋಗ ಧ್ಯಾನ ಮಾಡಿ. ಇದರಿಂದ ನಿಮಗೆ ಏನು ಲಾಭ ಅಂದರೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಮಾನಸಿಕ ನೆಮ್ಮದಿ ಉಂಟಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಭಯದಿಂದ ಮುಕ್ತರಾಗುವುದು. ಮೋರ್ ಇಂಪಾರ್ಟೆಂಟ್, ಇಟ್ ವಿಲ್ ಕಂಟ್ರೋಲ್ ಮೈಂಡ್. ನಿಮ್ಮೆಲ್ಲರಿಗೂ ಪರೀಕ್ಷೆ ಅಂದ್ರೆ ಹಬ್ಬನ ಭಯನ? ಯಾಕೆ ಭಯ? ಓದೋದಕ್ಕೆ ಭಯ ಅಲ್ವಾ? ನೋಡಿ, ಈ ಪರೀಕ್ಷೆ ಅಂತಕ್ಕಂಥ ಭಯವನ್ನ ಬೇರೆ ಸಮೇತ ಕಿತ್ತು ಹಾಕಬೇಕು ಅಂದ್ರೆ ಇರ್ತಕ್ಕಂಥ ಒಂದೇ ಮಾರ್ಗ, ಯಾರು ಪ್ರತಿನಿತ್ಯ ಕ್ಲಾಸ್ ರೂಮ್ ನಲ್ಲಿ ಲೆಕ್ಚರರ್ಸ್ ಮಾಡುವಂತ ಪಾಠದ ಕಡೆಗೆ ಗಮನ ಬಿಟ್ಟು ಕೇಳೋದಲ್ಲದೆ ಮನೆಯೊಳಗೆ ಯಾರು ತಪ್ಪದೆ ಸ್ಟಡಿ ಮಾಡ್ತಾರೆ ಅವರಿಗೆ ಭಯ ಇರೋದಿಲ್ಲ. ಯಾರು ಎಕ್ಸಾಮ್ ಹತ್ರ ಬಂದ ಓದ್ತಾರೆ ಅಂತವ್ರಿಗೆ ಮಾತ್ರ ಭಯ ಇರುತ್ತೆ. ಬಂಧುಗಳ ಪರೀಕ್ಷೆ ಎಂಬುದು ಯುದ್ಧವಲ್ಲ, ಅದು ನಾವೆಲ್ಲರೂ ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ನಿಮಗೆ ಶಕುಂತಲಾದೇವಿ ಗೊತ್ತಾ? ಯಾರು? ಅಮೃತ ವರ್ಷಿಣಿ ಧಾರಾವಾಹಿ ಶಕುಂತಲಾದೇವಿ ಅಲ್ಲ, ಮಾನವ ಕಂಪ್ಯೂಟರ್ ತಾನೆ. ಸರ್ ನೋ. 8 ವಯಸ್ಸಿದ್ದಾಗ ನಾನು ಅವ್ರ ಬಗ್ಗೆ ಕೇಳಿದ್ದೆ ಬಂಧುಗಳೇ. ಅವರಿಗೆ ಕಣ್ಣಿತ್ತು. ಅರೆ, ಕಣ್ಣಿದ್ದವರು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನೇಕೆ ಮಾಡಬಾರ್ದು ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಬಂತು ನನಗೆ. ಟಿಲ್ ಟುಡೇ ಶಿ ಇಸ್ ಮೈ ರೋಲ್ ಮಾಡೆಲ್. ನನಗೆ ಅವರೇ ಪ್ರೇರಣೆ. ನಿಮಗೆ ಯಾರು ಸ್ಫೂರ್ತಿ? ಡಿ ಬಾಸ್, ಮಂಗಳಗೌರನ, ಯಶೋಧನ ಬಂಧುಗಳೇ. ನಮ್ಮೆಲ್ಲರಿಗೂ ಪ್ರೇರಣೆ ಯಾರಾಗಬೇಕು ಅಂದ್ರೆ ಸಿನಿಮಾ ಆರ್ಟಿಸ್ಟ್ ಮತ್ತು ನಾನಲ್ಲ. ನಮ್ಮೆಲ್ಲರಿಗೂ ಸ್ಫೂರ್ತಿ ನಿಮ್ಮ ಪೇರೆಂಟ್ಸ್, ಲೆಕ್ಚರರ್ಸ್ ಅಲ್ವಾ? ಎಸ್ ಆರ್ ನೋ? ಮತ್ತೇನ್ ಮಾಡ್ಬೇಕು? ಡೈಮಂಡ್ ಲೈಫ್ ಆಗ್ಬೇಕಂತ ಟೈಮ್ ಸೆನ್ಸ್ ಇರ್ಬೇಕಾ? ಡಿಸಿಪ್ಲಿನ್ ಆಗಿರ್ಬೇಕಾ? ಸತ್ಯವನ್ನೇ ಮಾತಾಡ್ಬೇಕಾ? ಸಂಸ್ಕೃತಿ ಬೆಳೆಸ್ಕೋಬೇಕಾ? ಸಂಸ್ಕಾರ ಬೆಳೆಸ್ಕೋಬೇಕಾ? ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ಬೇಕಾ? ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಬೇಕಾ? ಮಾಡಬಾರ್ದ?
ಒಳ್ಳೆಯದು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಕೂಡ ಕೆಟ್ಟದನ್ನ ಮಾತ್ರ ದುರಭ್ಯಾಸಗಳಿಂದ ಕೆಟ್ಟ ಆಲೋಚನೆಗಳನ್ನ ಮಾರಲ್ ಮೇಲೆ ಅಳವಡಿಸ್ಕೊಳ್ಬೇಕಾ? ಇವೆಲ್ಲ ಅಂಶಗಳಿದ್ರೆ ನಮ್ಮ ಜೀವನ ಡೈಮಂಡ್ ಲೈಫ್ ಆಗಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ABCD ಬಹಳ ಇಂಪಾರ್ಟೆಂಟ್. ABCD ಅಂದ್ರೆ ಏನು? ಅಲ್ಫಾಬೆಟ್ ಅಲ್ಲ. A ಫಾರ್ ಆಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟ್ ಅಂಡ್ D ಫಾರ್ ಡಿಟರ್ಮಿನೇಷನ್. ಅದರ ಜೊತೆಯಲ್ಲಿ A ಫಾರ್ ಅಬ್ದುಲ್ ಕಲಾಂ, B ಫಾರ್ ಭಗತ್ ಸಿಂಗ್, C ಫಾರ್ CV ರಾಮನ್ ಅಂಡ್ D ಫಾರ್ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಅವೆರಡು ಸಾಧನೆ ಮಾಡಬೇಕಂತ ಮಾತನ್ನು ಹೇಳಿ ತುಂಬಾ ಸಂತೋಷ. ಅನಿರೀಕ್ಷಿತವಾಗಿ ಇವತ್ತಿನ ಮಟ್ಟಿಗೆ ಸಂವಾದ ಮೇಲೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಉಪನ್ಯಾಸಕರುಗಳು ಹಾಗೂ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಆಶೆ ಇಷ್ಟೇ, ಬರುವಂತ ದಿನಮಾನದೊಳಗೆ ಈ ಕಾಲೇಜು ಇನ್ನು ಸಾಗರಕ್ಕೆ ಬೆಳೆದು ಈ ನಾಡಿನಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಬೆಳೀಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.